ಸರ್ ಇನ್ನೊಂದು ಕೇಳಿ ಬರ್ತಾ ಇದೆ, ಒಂದು ಯಾವುದೋ ಆಡಿಯೋ ವೈರಲ್ ಆಗ್ತಾ ಇದೆ, ಲೀಕ್ ಆಗಿದೆ ಅನ್ನೋದು, ಒಂದ್ರ ಆಧಾರದ ಮೇಲೆ ಆಕ್ಷನ್ ಆಗಿರ್ಬೋದು ಅನ್ಸುತ್ತೆ. ಯಾವ್ದಾರ ಆಡಿಯೋ ಇರಲಿ ಅದು ತೋರಿಸಿ ಮಾಡಿ ಮಾತಾಡ್ಬೇಕಲ್ಲ. ನಿಮ್ಗಾರ ತೋರಿಸ್ಬೇಕು, ನಮಗೆ ಬೇಡ, ನಿಮಗಾರ ತೋರಿಸ್ಬೇಕಲ್ಲ. ನಿಮ್ಮ ಇಂಥ ಆಡಿಯೋ ಇಂಥ ಜಾಗದಲ್ಲಿ ನೀವು ನಿಮ್ಗೆ ಮಿಸ್ಟೇಕ್ ಮಾಡಿದ್ದೀರಿ, ಅದು ನಾವು ಕಾರಣ ಇಟ್ಕೊಂಡು ನಿಮಗೆ ರಾಜೀನಾಮೆಯನ್ನು ನಿಮಗೆ ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರೆ ಅಂತ ಹೇಳ್ರಿ. ಅದು ಆಗೈತೋ ಇಲ್ಲ ಅಂತ ತಾವು ಹೇಳ್ರಿ ಅಂತ ಹೇಳಿದ್ರೆ ನಾನು ಹೇಳ್ತೀನಿ. ಇಲ್ಲಪ್ಪ ತೆಗ್ದೀವಿ ಅಂತ ಹೇಳಿದ್ರೆ ಸ್ವಾಗತ, ಅದ್ರಾಗೇನೈತಿ. ನಿಮ್ಮ ಈ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಒಂದು ಸ್ಪಷ್ಟನೆ ಕೊಟ್ಟಿರೋದು, ಒಂದು ರಿಯಾಕ್ಷನ್ ಮಾಡಿರುವಂಥದ್ದು, ಪಕ್ಷ ಅಂದ ಮೇಲೆ ಶಿಸ್ತು ಮುಖ್ಯ, ಹಾಗಾಗಿ ಕ್ರಮ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಈ ಶಿಸ್ತು ಇಲ್ಲ ಅಂತಂದ್ರೆ ಪಕ್ಷ ಸರಿ ಇರೋದಿಲ್ಲ ಅನ್ನುವಂತಹ ಅರ್ಥದಲ್ಲಿ ಮಾತನಾಡಿದ್ದಾರೆ. ಆಯಿತು, ಅದು ಯಾವ್ದು ಅಶಿಸ್ತ ಅಂತ ತೋರಿಸ್ಬೇಕು. ಅಧ್ಯಕ್ಷರಾದ್ಮೇಲೆ ಅಧ್ಯಕ್ಷರಾಗಿದ್ದಾರಲ್ಲ ನಮ್ಮ ಅಧ್ಯಕ್ಷರು, ಅವರು ನಾವು ಯೂತ್ ಕಾಂಗ್ರೆಸ್ ಮೂವ್ಮೆಂಟಿಂದ ಜೊತೆಗಿದ್ದೀವಿ. ಅಶಿಸ್ತು ಅಂತ ಏನಂತ ತೋರಿಸ್ಬೇಕಲ್ಲ. ಅಶಿಸ್ತು ಅಂತ ಇಂಥದ್ದು ಮಾಡಿರೋದು ಅಶಿಸ್ತು. ನೀವು ಪಕ್ಷದಲ್ಲಿ ನೀವು ಬಂದು ಕೆಲಸ ಮಾಡಲಿದ್ದ ಅಶಿಸ್ತು ಅಂತ ಹೇಳಬೇಕಲ್ಲ ನಮಗೆ. ನಾವು ಪಕ್ಷಕ್ಕೆ ಯಾಕೆ ಕೆಲಸ ಮಾಡಿಲ್ಲ, ನನಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದ್ದೆ ಒಂದು. ಎರಡನೇದು, ಈ ಕಾಂಗ್ರೆಸ್ಸಿಂದ ಇಷ್ಟು ಜನ ಬಂದಿಲ್ಲಿ ಕ್ಯಾಂಪ್ ಮಾಡಿ ಯಾರೋ ಒಬ್ಬರು ಬಂದು ನನಗೆ ಮಾತಾಡ್ಯಾರ ಅಂತ ಕೇಳಬೇಕಾಯ್ತು, ಅದಕ್ಕೆ ನನಗೆ ಬಂದಿಲ್ಲ. ಅದು ಅಶಿಸ್ತ್ಯ. ಅದು ಪಕ್ಷದ ಕ್ರಮವನ್ನ ನೀವೇನು ಹೇಳಕ್ ಬಯಸ್ತೀರಾ ಸರ್? ಯಾವ ಪಕ್ಷದವರು, ನಮ್ಮ ಪಕ್ಷದವರು ನನಗೆ ಹೋಗಿ ನೀನು ಕೆಲಸ ಮಾಡಂತ ಯಾರು ಹೇಳಿದಾರ? ಪ್ರಾಥಮಿಕ ಸದಸ್ಯತ್ವದಿಂದ ತೆಗೆದು ಹಾಕಿರೋ ವಿಚಾರವನ್ನ ನೀವೇನ್ ಮಾಡಿ ಅದು ಕೈಯಾಗಿ ಬಂದಿಲ್ದಂಗೆ ನಾನು ಏನು ಹೇಳಂಗಿಲ್ಲ. ಆಕಸ್ಮಿಕವಾಗಿ ಹಂಗೆ ಮಾಡಿದ್ರೆ ಅದು ಆಮೇಲೆ ಕರೆದು ಮಾತಾಡ್ತೇನೆ. ತಾವೇನಾದರೂ ಈ ಕನ್ವಿನ್ಸ್ ಮಾಡಕ್ಕೆ ಹೋಗುವಂತ ಸಂದರ್ಭದಲ್ಲಿ ಸ್ವಿಚ್ ಆಫ್ ಮಾಡ್ಕೊಂಡಿದ್ರಾ ತಾವು? ಅಂದ್ರೆ ರಿಜ್ವಾನ್ ಅವರು, ಸಲೀಂ ಅವರು ದಾವಣಗೆರೆಗೆ ಬಂದಾಗ ಮೈನಾರಿಟಿ ಲೀಡರ್ಗಳನ್ನ ಕನ್ವಿನ್ಸ್ ಮಾಡುವ ಹಂತದಲ್ಲಿ ತಾವು ಸ್ವಿಚ್ ಆಫ್ ಮಾಡ್ಕೊಂಡ್ರಿ. ನಸೀರ್ ಅಹಮದ್ ಅವರು ಹೆಲಿಪ್ಯಾಡ್ ವರೆಗೆ ಹೋಗಿ ವಾಪಸ್ ಕಾರ್ ಹೊತ್ಕೊಂಡು ಬಂದ್ರು ಅನ್ನೋದು ಇವೆರಡು ಪ್ರಮುಖ ವಿಚಾರ. ನಾನು ಏನು ಸ್ವಿಚ್ ಆಫ್ ಮಾಡ್ಕೊಂಡಿಲ್ಲ. ಅವಾಗ ಕೌನ್ಸಿಲ್ ನಡೀತಾ ಇತ್ತು. ನನ್ನ ಎದುರುಗಡೆನೇ ಸಲೀಂ ಅಹಮದ್ ಅವರು ಕುತ್ಕೊಳ್ಳೋದು, ನನ್ನ ಪಕ್ಕದಾಗ ನನ್ನ ಎದುರುಗಡೆನೇ ನಸೀರ್ ಅಹಮದ್ ಕುತ್ಕೊಳ್ಳೋದು. ಇವರೆಲ್ಲರೂ ಮಾತಾಡ್ತಾ ಇರೋದು, ಹೋಗ್ತಾ ಇದ್ರು, ಬರ್ತಾ ಇದ್ರು. ಮುಖ್ಯಮಂತ್ರಿ ಹತ್ರ ಮಾತಾಡಿ ಅಲ್ಲಿಂದ ಹೋಗಿರೋದು ಎಲ್ಲ ನನ್ನ ಎದುರುಗಡೆ ನಡೆದಿರೋದು. ಯಾರು ನನಗೆ ಆ ವಿಚಾರದಾಗ ಮಾತಾಡಿಲ್ಲ.